ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೊಸ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ಗ್ರೀನಿಲ್ ಟ್ಯಾಬ್ಲೆಟ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಗ್ರೀನಿಲ್ ಟ್ಯಾಬ್ಲೆಟ್ ಬಂದುಬಿಟ್ಟು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಸಾಲ್ಟ್ ಕಂಪೋಸಿಷನ್, ಯೂಸಸ್, ಸೈಡ್ ಎಫೆಕ್ಟು ಮತ್ತು ಯಾವ ರೀತಿ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು, ಏನಾದರೂ ಟಿಪ್ಸ್, ವಾರ್ನಿಂಗ್ಸ್, ಸೇಫ್ಟಿ ಅಡ್ವೈಸ್ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಟ್ಯಾಬ್ಲೆಟ್ ಗ್ರೀನಿಲ್ ಟ್ಯಾಬ್ಲೆಟ್ ಅನ್ನುವಂಥ ಒಂದು ಮೆಡಿಸಿನನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಕರ್ನಾಟಕ ಆ್ಯಂಟಿಬಯೋಟಿಕ್ಸ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಏನು ಮಾಡ್ತು, ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಸಾಲ್ಟ್ ಕಾಂಪೋಸಿಷನ್, ಕೆಮಿಕಲ್ ನೇಮ್ ಅನ್ನುವಂಥದ್ದನ್ನು ನೋಡೋದಾದರೆ ಅಂದರೆ ಎರಡು ರೀತಿ ನಿಮಗೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ನಿಮಗೆ ಸಿಗ್ತದೆ ಅಂತಂದರೆ ಡಾಂಪೆರಡೋನ ಮತ್ತು ಪ್ಯಾರಾಸಿಟಮಲ್ ಇವೆರಡರ ಒಂದು ಕಾಂಬಿನೇಷನ್ ಈ ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗ್ತದೆ. MG ಬಂದುಬಿಟ್ಟು ಅಂತಂದರೆ ಡಾಂಪೆರಡೋನ್ ಬಂದುಬಿಟ್ಟು 20 mg, ಪ್ಯಾರಾಸಿಟಮಲ್ ಬಂದುಬಿಟ್ಟು 500 mg. ಇದರ ಒಂದು ಸ್ಟ್ರೆಂತ್ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುವಂಥ ಒಂದು ಸ್ಟ್ರೆಂತ್ ಆಗಿರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಗ್ರೀನಿಲ್ ಟ್ಯಾಬ್ಲೆಟ್ ಬಂದುಬಿಟ್ಟು ಈ ಕಾಂಬಿನೇಷನ್ ಇರುವಂಥ ಯಾವುದು ಪ್ಯಾರಾಸಿಟಮಲ್ ಡಾಂಪೆರಡೋನ್ ಕಾಂಬಿನೇಷನ್ ಇರುವಂಥ ಟ್ಯಾಬ್ಲೆಟ್ ಬಂದುಬಿಟ್ಟು ಮೈಗ್ರೇನಿಗೆ ಅಂತಂದ್ರೆ ತಲೆನೋವು ಅಂತಾರೆ, ಅರ್ಧ ತಲೆನೋವು ಅಂತಾರೆ ಕನ್ನಡದಲ್ಲಿ, ಅರೆ ತಲೆನೋವು. ಈ ಮೈಗ್ರೇನ್ ಅನ್ನುವಂಥ ಒಂದು ಡಿಸೀಸ್ಗೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟ್ ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮೈಗ್ರೇನ್ ಅಂತಂತಂದ್ರೆ ಏನಾಗುತ್ತೆ, ಒಂದು ಸಿಕ್ಕಾಪಟ್ಟೆ ಅರ್ಧ ಒಂದು ಕಡೆ ಅಷ್ಟೇ ಏನಾಗುತ್ತೆ ತಲೆನೋವಲಿಕ್ಕೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಅಂಥ ಸಿಚುವೇಶನ್ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಈ ಒಂದು ಡಾಕ್ಟ್ರು ರೆಫರ್ ಮಾಡ್ತಾರೆ. ಮತ್ತು ಈ ಟ್ಯಾಬ್ಲೆಟನ್ನು ಡೋಸೇಜ್ ಬಂದುಬಿಟ್ಟು ಈ ಒಂದು ಡೋಸೇಜ್ ಟ್ಯಾಬ್ಲೆಟನ್ನು ನಾವು ಈ ಒಂದು ತೆಗೆದುಕೊಳ್ಳುವಾಗ ಡಾಕ್ಟ್ರು ಸಲಹೆ ಮಾಡಿದಾಗ, ಅಂದರೆ ಡಾಕ್ಟ್ರು ಹೇಳಿದಾಗ ಮಾತ್ರ ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡಬೇಕಾಗತ್ತೆ ತೆಗೆದುಕೊಳ್ಬೇಕಾಗತ್ತೆ. ನೀವಾಗಲೇ ತೆಗೆದುಕೊಳ್ಬಾರ್ದು ಈ ಒಂದು ಟ್ಯಾಬ್ಲೆಟನ್ನು. ಯಾಕಂತಂದ್ರೆ ಒಂದು ಡೋಸೇಜ್ ಏನಾಗುತ್ತೆ, ಯಾವಾಗ ಹೇಗೆ ತೊಗೋಬೇಕು ಅನ್ನೋದನ್ನು ಪೇಷಂಟ್ ಒಂದು ಕಂಡೀಷನ್ ಮೇಲೆ ಏನು ಮಾಡ್ತಾರೆ ಆ ಒಂದು ಟ್ಯಾಬ್ಲೆಟನ್ನು ಬರೆದುಕೊಡ್ತಾರೆ. ಮತ್ತು ಯಾವುದೇ ಒಂದು ಮೆಡಿಸಿನನ್ನು ನೀವು ಯಾವುದೇ ಲಾಂಗ್ ಟರ್ಮ್ ಆಗಿ ಟ್ಯಾಬ್ಲೆಟನ್ನು ಯೂಸ್ ಮಾಡಬಾರ್ದು. ಮತ್ತು ಇನ್ ಜನರಲಿ ಈ ಒಂದು ಡೋಸೇಜನ್ನು ನೋಡಿದಾಗ ಈ ಒಂದು ಟ್ಯಾಬ್ಲೆಟನ್ನು ಡೈಲಿ 2 ಟೈಮ್ ಇರ್ತವೆ. ಬೆಳಗ್ಗೆ ಒಮ್ಮೆ ತೊಗೊಳಿಕ್ಕೆ ಹೇಳ್ತಾರೆ, ರಾತ್ರಿ ಒಮ್ಮೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತಂದ್ರೆ ಬೆಳಗ್ಗೆ ಒಮ್ಮೆ ಮಾತ್ರ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಈ ಟ್ಯಾಬ್ಲೆಟ್ ಅಂದರೆ ಈ ಮಾರ್ಕೆಟಲ್ಲಿ ಇದು ಸಬ್ಸ್ಟಿಟ್ಯೂಟ್ ಅಥವಾ ಆಲ್ಟರ್ನೇಟಿವ್ ಡ್ರಗ್ಸನ್ನು ನಾವು ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟಿನ ಸಬ್ಸ್ಟಿಟ್ಯೂಟ್ ಅಂತ ನೋಡಿದ್ರೆ ಇನ್ನೊಂದು ಕಂಪ್ನಿ ಸಿಪ್ಲಾ ಅವ್ರು ತಯಾರು ಮಾಡಿರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಡಾಮ್ಸೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಇದು ಸಹ ಈ ಒಂದು ಸೇಮ್ ಗ್ರೀನಿಯಲ್ಲಿ ಏನಾಗುತ್ತೆ ಆಲ್ಟರ್ನೇಟಿವ್ ಮೆಡಿಸಿನ್ ಆಗಿರುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಸೆಟಡಾಮ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಸಹ ಇಂಟಾಸ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಏನು ಮಾಡ್ತಾ ಈ ಸೆಟಡಾಮ್ ಅನ್ನುವಂಥ ತಯಾರು ಮಾಡಿದೆ. ಅದು ಸಹ ಏನು ಮಾಡುತ್ತೆ ಈ ಒಂದು ಗ್ರೀನಿಲ್ ಆಲ್ಟರ್ನೇಟಿವ್ ಡ್ರಗ್ ಆಗಿರುತ್ತೆ. ಗ್ರೀನಿಲ್ ಆಯಿತು, ಡಾಮ್ಸೆಟ್ ಆಯಿತು, ಸೆಟಡಾಮ್ ಆಯಿತು, ಇವೆಲ್ಲದರ ಒಂದು ಯಾವುದೇ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡ್ರು ಸಹ ಎಲ್ಲ ಒಂದು ರೀತಿ ಏನೋ ಒಂದು ಬೆನಿಫಿಟ್ಸ್, ಯೂಸಸ್ ಎಲ್ಲ ಒಂದೇ ರೀತಿ ಆಗಿರ್ತವೆ. ಮತ್ತು ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮಗೇನಾದರೂ ಡೌಟ್ ಇತ್ತಂತಂದರೆ, ಇನ್ನಷ್ಟು ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.